ಗೌಡ್ರೆ, ಇದು ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಿಮ್ಮ ಮನೆ ಬ್ಯಾಗ್ಲಲ್ಲಿ ಬಿದ್ದಿತ್ತು. ಇದು ನೋಡಿದ್ರೆ ಇದ್ರ ಒಳಗಡೆ ದುಡ್ಡಿನ ಬಂಡ್ಲ್ ಇರಂಗಿದೆಯಲ್ಲ. ನಾನು ನಮ್ಮ ಎದುರಟ್ಲಿ ಮಧುರ ಅವರವರಲ್ಲ ಅವ್ರ ಮುಂದೆ ಕೂತೀನಿ. ಹೌದಾ? ಹಾಗಿದ್ರೆ ಅವ್ರ ಮುಂದೆ ಜೋರಾಗಿ ಫೋನಲ್ಲಿ ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳೋ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡು ಬೊಂಬೆ ನಾನಮ್ಮ, ನಾನಮ್ಮ ಬೊಂಬೆ ನಾನಮ್ಮ. ಪಸಂದಾಗ ಆಡ್ತಿರ ಕಂಬುಡಿ. ನಿಮ್ಮ ಕೋಗಿಲೆ ಕಂಠದ ಮುಂದೆ ನಮ್ದು ಯಾವ ಲೆಕ್ಕ ಬಿಡಿ ಪಾರವ್ರೆ. ಜಾನಿ ಅವರೇ, ನೀವು ನನ್ ಸುಮ್ಕೆ ಹೊಗಳ್ತೀರ, ನನ್ ಸಾನೆ ನಾಚಿಕೆ ಆಯ್ತದೆ. ಪಾರವ್ರೆ, ನೀವು ನಾಚ್ಕೊಂಡಾಗ ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ಜಾನಿ ಅವರೇ, ನೀವು ನಂಗೆ ಸಾನೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀರಿ. ಪಾರವ್ರೆ, ಅದು ಕಾಂಪ್ಲಿಮೆಂಟ್ ಅಲ್ಲ, ಕಾಂಪ್ಲಿಮೆಂಟ್. ಎಲ್ಲಿ ನಿಮ್ಮ ಮರ್ಯಾದಾ ಪುರುಷ ಶ್ರೀರಾಮಚಂದ್ರ ಗೌಡ್ರು ಕಾಣಿಸ್ತಾನೆ ಇಲ್ಲ? ಅವ್ರು ಆಚೆಗೋಗೋರೆ. ಒಳ್ಳೇದಾಯ್ತು ಬಿಡಿ. ಪಾರವ್ರೆ, ಗೌಡ್ರು ಮರ್ಯಾದಾ ಪುರುಷ ಅಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನೀವು ನಾನು ಹೇಳ್ದಂಗೆ ಕೇಳ್ತೀನಿ ಎಂದಿದ್ರಿ, ನೆನಪಿದ್ಯಾ? ಓ ಗೆಪ್ತಿ ಅದೇ, ಅದಕ್ಕೇನೀಗ? ಏನಿಲ್ಲ ಪಾರವ್ರೆ, ಸುಮ್ಮನೆ ನೆನಪು ಮಾಡಿದೆ ಅಷ್ಟೇ. ನೀವು ನಿಮ್ಮ ಮಾತನ್ನ ಉಳಿಸ್ಕೊತಿರಲ್ವಾ? ಜಾನಿ ಅವರೇ, ಮೊದಲು ನಮ್ಮ ಭಾವ ಮರ್ಯಾದಿ ಪುರುಷ ಅಲ್ಲ ಅಂತ ಸಾಬೀತ್ ಮಾಡಿ, ಆಮೇಲೆ ಬೇರೆ ಮಾತು. ಪಾರವ್ರೆ, ನೀವು ನಾನು ಕೇಳಿದನ್ನೆಲ್ಲ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ, ಈಗಲೇ ಗೌಡ್ರು ಎಂತ ಕಚಡ ನೀಚ ಅಂತ ಪ್ರೂವ್ ಮಾಡ್ತೀನಿ. ಆಯ್ತು ಯೋಳಿ. ಪಾರವ್ರೆ, ಮಾತು ಕೊಟ್ಟಿದ್ದೀರಾ, ಮರಿಬಾರ್ದು. ಆಯ್ತು ಅಂತ ಯೋಳಿವನಲ್ಲ, ಅದೇನಂತ ಯೋಳಿ. ಓಕೆ, ಗೌಡ್ರು ಕೃಷ್ಣಲೀಲೆನ ನೀವು ಒಂದ್ಸಲ ನೋಡ್ಬಿಡಿ. ಅದಕ್ಕೆ ಪಾರವ್ರೆ ಹೇಳಿದ್ದು ಗೌಡ್ರು ಸರಿ ಇಲ್ಲ ಅಂತ. ಜಾನಿ ಅವರೇ, ನೀವು ಯೋಳಿದ್ದೆ ದಿಟ್ಟ ಅನ್ನಿ. ಪಾರವ್ರೆ, ನೀವು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋ ಸಮಯ ಬಂದ್ಬಿಡ್ತು. ಆಯ್ತು, ಅದೇನ್ ಮಾಡ್ಬೇಕಂತ ಯೋಳಿ. ನಿಮ್ಮ ಹಾರ್ಟ್ನ ನನಗೆ ಕೊಡಬೇಕು. ಜಾನಿ ಅವರೇ, ನಿಮಗ್ ನನ್ನ ಹೃದಯನ ಕೊಟ್ಬಿಟ್ರೆ ನಾನ್ ಏನ್ ಮಾಡಾನೆ? ಅವರೇ, ನಾನು ಹೇಳಿದ ಹಾಗಲ್ಲ, ನಿಮ್ಮ ಹಾರ್ಟಲ್ಲಿ ನನಗೆ ಜಾಗ ಕೊಡಬೇಕು. ಐ ಮೀನ್, ನೀವು ನನ್ನ ಲವ್ ಮಾಡಬೇಕು. ಏನಂದ್ರಿ? ನೀವು ನನಗೆ ಐ ಲವ್ ಯು ಅಂತ ಹೇಳಬೇಕು. ನಂಗೆ ಸಾನೆ ನಾಚಿಕೆ ಆಯ್ತದೆ. ನೀವು ಕಣ್ಣು ಮುಚ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಕಮಾನ್ ಕಮಾನ್ ಕಮಾನ್, ಹೇಳಿ 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 ಹೇಳಿ. ಬರೋರೆ ಹೊಡಿಬಿಡಿ, ಹೊಡಿಬಿಡಿ ಬರೋರೆ, ಪ್ಲೀಸ್ ಹೊಡಿ. ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಅದೇನೋ ಹೇಳ್ತಾರಲ್ಲ, ಫೀಸ್ ಕಿತ್ತಾಕ್ಬಿಟ್ಟು ಕರೆಂಟ್ ಕೈ ಇಟ್ಟಂಗಾಯ್ತು ನನ್ನ ಕತೆ. ಸುಮ್ಮನಿರ್ನಾರ್ದೆ ಕುಳ್ಳನ ಮಗ ನಟ್ಟಿಗೆ ಹೋಗಿ ನನ್ನ ಬಾಯಿಗೆ ನಾನೇ ಪಂಡ ಹಾಕೊಂಡಂಗಾಯ್ತು. ಬಾಬು ಕರ್ದ್ಯಾ? ತಗೊಳ್ಳಿ ಹಾಲು. ಹಾ, ಇವತ್ ಸಾನೆ ರೊಬೋಟಿಕ್ ಆಗವ್ನಿ. ಅದು ರೋಬೋಟಿಕ್ ಅಲ್ಲ, ರೊಮ್ಯಾಂಟಿಕ್. ಹೇಳಿದ್ರಿ ಜಾಡ ಹಿಡ್ದಿ ತಾನೆ ನಿಮ್ ಬುಡುಗಾಡೆ. ಮರ್ಯಾದೆ ಪುರುಷ ಅಲ್ವಾ, ಹೊಸಿವತ್ ಮಾತಾಡೋಣ ಅಂತ ಬಂದ್ರಿ, ಅದ್ಯಾಕೆ ಹಿಂಗಾಡಿರಿ? ಪಾರು, ಮಾತು ಮರ್ಯಾದೆ ಪುರುಷ ಅಂತ ಯಾಕೆ ಕರ್ದ? ನೀವು ಮರ್ಯಾದೆ ಪುರುಷ ಅಲ್ವಾ, ಅದಕ್ಕೆ. ಶಂಕರೇಶ್ವರ, ಆ ಫೋಟೋದ ವಿಷಯ ಇವಳಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮ ಅವ್ವನಿಗೂ ಪುಟ್ಮಲಿಗೂ ಹಾಕೊಟ್ಬಿಟ್ಟು ನನಗೆ ಬ್ಯಾನಿಸ್ಬಿಡ್ತಾಳೆ. ಗೌಡ್ರೆ, ಫೋನ್ ರಿಸೀವ್ ಮಾಡ್ರಿ. ಬಾವು ತಗೊಳ್ಳಿ, ಫೋನ್ ಬರ್ತದೆ, ಮಾತಾಡಿ. ನೀ ಕುಡಿತಾ ಇರು. ಯಾರು ಶಿವ ಮಾತಾಡ್ತಾ ಇರೋದು? ಏಯ್ ಪಟ್ಟಾಪಟ್ಟಿ ಚಡ್ಡೆ ಬನೇನ್, ವಾಯ್ಸ್ ಚೇಂಜ್ ಮಾಡಿ ಫೂಲ್ ಮಾಡೋದಕ್ಕೆ ನನ್ನೇನು ಗೂಗು ಬೇಕುಪ್ಪ ಅನ್ಕೊಂಡ್ಯೇನೋ? ಮರ್ಯಾದಾಗಿ ಹೇಳ್ತಾ ಇದ್ದೀನಿ, ನಿನ್ ಒರಿಜಿನಲ್ ವಾಯ್ಸಲ್ಲಿ ಮಾತಾಡೋ. ಆಯ್ತು ಸ್ವಾಮಿ, ನಮ್ಮಿಂದ ನಿಮ್ಗೆ ಏನಾಗಬೇಕಾಗಿತ್ತು? ನಿನ್ನನ್ನ ಬಟ್ಟೆ ಬಿಚ್ಚಿ ಬೀದಿ ನಿಲ್ಸ್ಬೇಕಾಗಿತ್ತು. ಅದು ಯಾಕೆ ಸ್ವಾಮಿ? ಯಾರು? ನಿಮ್ಮ ಅಪ್ಪ ಸೆಂಚುರಿ ಗೌಡ ಅಲ್ಲ, ನನಗೆ ಬೇಕಾಗಿರೋದು. ಸುಮ್ಮನೆ ನಿಂತ್ಕೊಳ್ಳಂಗಿರೋ ನಿಂತ್ಗ, ಇಲ್ದಾರು ಬುಡು ಗಾಡಿಯ ಮಾತಾಡಿ. ಹೇಳಿ ಸ್ವಾಮಿ. ಯಾರು ಅದು ಪಕ್ಕದಲ್ಲಿರೋದು? ಯಾರು ಇಲ್ಲ, ನಾನು ನೀವು ಇಬ್ರೇ. ಸುಳ್ಳು ಹೇಳ್ಬೇಡ. ಯಾವ್ದೋ ಹುಡುಗಿ ವಾಯ್ಸ್ ಕೇಳಿಸ್ತೋ, ನಿಜ ಹೇಳ್ತ್ಯಾ ಇಲ್ಲ ನಿನ್ ಫೋಟೋನ? ಇಲ್ಲ ಅಣ್ಣ, ಅದು ನನ್ನ ಹೆಂಡ್ರು ತಂಗಿ ಪಾರು ದಂಡಲಿದ್ದ, ಅವ್ರ ಜೊತೆ ಮಾತಾಡ್ತಾ ಇದೀಯ ನೀ. ಅವರು ಪಕ್ಕದಲ್ಲೇ ಇದ್ದಾರಾ?
ಹ್ಞೂ ಅವ್ರೆ. ಹಾಗಿದ್ರೆ ಅವ್ರ ಮುಂದೆ ಫೋನಲ್ಲಿ ಜೋರಾಗಿ ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳೋ. ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳೋ. ಹೇಳಲ್ಲ. ಜಾನ್ ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾರೆ? ಅದು ವಾಯ್ಸ್ ಚೇಂಜ್ ಮಾಡಿ. ಪಾರು ಒಂದು ಗ್ಲಾಸ್ ನೀರು ತಕೊಂಬಂದಯ್ಯ. ಬೇಗ ಐ ಲವ್ ಯು ಅಂತ ಹೇಳೋ. ಈಗ ಅರ್ಥ ಆಯ್ತು, ಜಾನಿ ವಾಯ್ಸ್ ಚೇಂಜ್ ಮಾಡಿ ಯಾವ್ದೋ ಹುಡುಗಿ ಜೊತೆ ಫ್ಲಾಟ್ ಮಾಡ್ತಿದ್ದಾರೆ. ಹೇಳೋ ಬೇಗ. ಐ ಲವ್ ಯು ಡಾರ್ಲಿಂಗ್. ಅಲ್ಲ, ಇವ್ರು ಯಾರ ಅಂತಲೇ ಗೊತ್ತಾಯ್ತಾ ಇಲ್ಲ. ನನಗೆ ಯಾಕೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ಶಂಕರೇಶ್ವರ ನೀನೇ ಕಾಪಾಡಬೇಕು ತಂದೆ. ಶಂಕರೇಶ್ವರ ಅವು ಯಾರ ಅಂತಲೇ ಗೊತ್ತಾಯ್ತಾ ಇಲ್ಲ ಅಂತ ಅದರಲ್ಲಿ ನನ್ನ ಫೋಟೋ ತಗೊಂಡು ನನಗೆ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದನು? ಗೌಡ್ರೆ ನೀವು ಮಾಡೋ ಕೆಲಸಕ್ಕೆ ನಾನು ಟೆನ್ಷನ್ ಆಗಬೇಕು ಅಂತವ್ರು ನೀವು ಯಾಕೆ ಟೆನ್ಷನ್ ಆಗಿದ್ದೀರಾ? ಅಡ 9 ಮಿಳ್ಳೆ ನಾನು ಮಾಡದೇ ಇರೋ ತಪ್ಪುಗ ನಿನಗೆ 2,000 ರೂಪಾಯಿ ಕೊಟ್ಟಿದ್ದಕ್ಕೆ ನಾನು ಟೆನ್ಷನ್ ಆಗಬೇಕು, ನೀನು ಯಾಕೆ ಟೆನ್ಷನ್ ಆಗಬೇಕು? ಏನೋ ನೆನ್ನೆ ಮಗ ಅಂದ್ರಲ್ಲ ಆ ಪ್ರೀತಿಯಿಂದ ಹಂಗೆ ಹೇಳ್ದೆ. ಇವತ್ತು ಆ ಪ್ರೀತಿ ತೋರ್ಸಕ್ಕೆ ಬರಬೇಡ. ಏನಾದ್ರು ಸ್ಕೆಚ್ ಹಾಕೊಂಬಂದಿದ್ರೆ ಅವೆಲ್ಲ ನಡೆಯಲ್ಲ. ನೆನ್ನೆ ದುಡ್ಡು ವಸೂಲು ಮಾಡ್ಕೊಂಬರಕ್ಕೆ ಹೇಳಿದ್ನಲ್ಲ, ಎಲ್ಲೇ ದುಡ್ಡು? ತಗೊಳ್ಳಿ ನಿಮ್ಮ ಗಿರಾಕಿಗಳ ಲಿಸ್ಟ್. ಅಡ 9 ಮಿಳ್ಳೆ ಅವರು ಗಿರಾಕಿಗಳಲ್ಲ, ನನ್ನ ಕ್ಲೈಂಟು. ಕ್ಲೈಂಟ್ಸ್ ಅಂತ ಕ್ಲೈಂಟ್ಸು ಮಾಡೋದು ನೋಡ್ರಿ ಪಟಾಪಟಿ ಚಡ್ಡಿ ಬಿಸ್ನೆಸ್ಸು. ಅಂಥವ್ರಲ್ಲಿ ಏನೋ ಕೋಟಿ ಕೋಟಿ ಬಡ್ಡಿ ವ್ಯವಹಾರ ಮಾಡ್ತಾರ, ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಮಾತಾಡ್ತಾರೆ. ಅಯ್ಯ ನೀನು ಬಾಯಿಗೆ ಎರಮಣ್ಣ ಹಾಕ. ಅಡ 9 ಮಿಳ್ಳೆ ಕಲೆಕ್ಷನ್ ಮಾಡ್ಕೊಂಬಂದ್ರೆ ದುಡ್ಡು ಏನಾಯ್ತು ಅಂತ ಹೇಳು. ಗೌಡ್ರೆ ನಿಮ್ಮ ಗಿರಾಕಿಗಳು ಅಲ್ಲಲ್ಲ ನಿಮ್ಮ ಕ್ಲೈಂಟ್ಸು ನಿಮ್ಮ ಥರನೇ ಕಂಜೂಸು. ನಿಮ್ ದುಡ್ಡು ಕೊಡೋದಂಗಿರ್ಲಿ, ನಾನು ಹೋಗೋ ಬರೋದು ಬಸ್ ಚಾರ್ಜು ಕೊಡ್ಲಿಲ್ಲ. ಯಾಕೆ ಕೂಡ ಅವ್ರು ದುಡ್ಡು ಕೊಡ್ಲಿಲ್ಲ? ಬೆಂಗಳೂರಲ್ಲಿ ಕೋತಿಗಳು ನಾಯಿಗಳು ಪಟಾಪಟಿ ಚಡ್ಡಿ ಬನ್ನಿ ಹಾಕೊಳ್ಳೋದು ಬಿಟ್ಬಿಟ್ಟಿದಾವಂತೆ, ಅದಕ್ಕೆ ಕೊಡ್ಲಿಲ್ಲ. ಅಂದ್ರೆ ನೀ ಹೇಳೋದು ನಮ್ಮ ಮಾರ ಪಟಾಪಟಿ ಚಡ್ಡಿ ಬನ್ನಿನ ಕಪ್ಪುಗಳು ನಾಯಿಗಳು ಹಾಕತಾವ ಅಂತಲ? ಮತ್ತಿನ್ನೇನ್ ಗೌಡ್ರೆ, ಈಗ ಪಟಾಪಟಿ ಚಡ್ಡಿ ಬನ್ನಿ ಓಲ್ಡ್ ಫ್ಯಾಷನ್ ಆಗೋಯ್ತು. ಹಳ್ಳಿ ಕಡೆನೂ ಇದನ್ನೆಲ್ಲ ಹಾಕೊಳ್ಳಲ್ಲ. ನಾನು ಹೇಳ್ದಂಗೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿ, ಆಗ ನಿಮಗೂ ಲಾಭ ಬರ್ತದೆ, ನನಗೂ ನನ್ನ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತದೆ. ಗೌಡ್ರೆ ಅಲ್ಲಿಂದ ನಡ್ಕೊಂಬಂದು ಸುಸ್ತಾಗಿ ಹೋಗ್ಬಿಟ್ಟೈತೆ. ಒಂದು ಲೋಟ ಕಾಫಿ ಹೇಳಿ. ಬೆಳೆದೆ ನೀವಂತೂ ಬೆಳೆಸಲ್ಲ ಬಿಡಿ. ಏನಡ 9 ಮಿಳ್ಳೆ ಯಜಮಾನ ಅನ್ನೋದು ನೋಡ್ದೆ ನನ್ನೇ ಕಾಪಿ ತಕೊಂಬೋಗು ಅಂತ ಹೇಳಿಯಾ? ರೀ ಗೌಡ್ರೆ, ಮಾಡಿದ ಕೆಲಸ ಕರೆಕ್ಟಾಗಿ ಸಂಬಳ ಕೊಟ್ಟಿದ್ರೆ ನಾನು ಯಾಕೆ ನಿಮಗೆ ಕಾಫಿ ತಂದು ಕೊಡಿ ಅಂತ ಸರ್ವರ್ಗೆ ಹೇಳ್ದಂಗೆ ಹೇಳ್ತಿದ್ದೆ. ನಾನೇ ಒಂದು ಲೋಟ ಕಾಫಿ ತಂದು ನಿಮಗೆ ಕೊಟ್ಬಿಡ್ತಿದ್ದೆ. ಹಿಂಗೆ ಮಾತಾಡ್ತಾ ಇದ್ರೆ ಕಾಫಿ ಬದಲು ಗದ್ದುಗೊಡಿ ಔಷಧಿ ತಂದು ಕೊಟ್ಬಿಡ್ತೀನಿ. ತಂದು ಕೊಡಿ, ನಾನು ಕುಡಿದು ಸಾಯಕ್ಕಿಂತ ಮುಂಚೆ ನಿಮ್ಮ ವಿಷಯನ ಅತ್ಯವಂಗೆ ಹೇಳ್ತೀನಿ. ಹೋಗಿ ಬಂದು ಆಫ್ ಆಗಿರೋ ಟಿವಿಲಿ ಗೊಂಬ ನೋಡ್ದಂಗಾಯ್ತು. ಅದ 9 ಮಿಳ್ಳೆ ಒಳಗೆ ಪಾರು ಒಳಗೆ ಹೊಸಿ ಮೆತ್ತಗೆ ಮಾತಾಡು. ಸರಿ, ನಾನಿಲ್ದ ಹೋಗ್ಬೇಕು ಅಂದ್ರೆ ದುಡ್ಡು ತೆಗಿರಿ. ನೀನು ಆಗ್ಲೇ ಕೇಳಿದ್ ಕಾಪಿ ಅಲ್ವಾ? ಅದು ಆಗ. ಇವಾಗ ನಿಮ್ಮ ಜೊತೆ ಮಾತಾಡಿ ಹೊಟ್ಟೆ ಹಸ್ಬಿಟ್ಟೈತೆ. ಕಾಫಿ ಕುಡಿಯೋಕ್ಕಿಂತ ಮುಂಚೆ ತಿಂಡಿ ತಿನ್ಕೊಂಡು ಹೋಗ್ತೀನಿ, ದುಡ್ಡು ತೆಗಿರಿ. ಜಾಸ್ತಿ ಹೊತ್ತು ಹೊಟ್ಟೆ ಹಸ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಬರ್ತದೆ. ತಲುಪ್ತು. ತಗೋ 1 ಪ್ಲೇಟ್ ಖಾಲಿ ದೋಸೆ, 1 ಪ್ಲೇಟ್ ಚಿತ್ರಾನ್ನ, 1 ಕಪ್ ಟೀ ಕುಡ್ಕೊಂಡು ತಿರುಗಿ ನೋಡ್ದಂಗೆ ಹೊಂಟೋಗು. ಕೊಟ್ಟಿರೋ 20 ರೂಪಾಯಿಗೆ ನಾನು ತಗೊಂಡು ನಿಮ್ಗೂ ಪಾರ್ಸಲ್ ತರ್ತೀನಿ, ಜೊತೆ ಕುತ್ಕೊಂಡು ತಿನ್ನೋಣ. ಎತ್ರ 100 ರೂಪಾಯ? 100 ರೂಪಾಯ ಅತ್ಯವ್ವ ತಗಪ್ಪ. 20 ರೂಪಾಯಿ ಕೊಟ್ಟ ಕಂಜೂಸು. ಅಲ್ಲ ಅದೇನೋ ಹೇಳ್ತಾರಲ್ಲ, ತಾಳಕ್ಕಕ್ಕೆ ಹೋಗಿ ಅದೇನೋ ಸಿಗಾಕತ್ತು ಅಂತ, ಹಂಗಾಯ್ತು ನನ್ನ ಕತೆ. ಜಾನಿ ರಾತ್ರಿ ಯಾರ ಜೊತೆ ಫ್ಲರ್ಟ್ ಮಾಡ್ತಿದ್ರು? ಆ ಹುಡುಗಿ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಧುರ ಅವ್ರೆ, ನೀವು ಒಟ್ಟಿಲೇ ಇದ್ದಾರೆ? ಮನೇಲಿ ಇಲ್ದೆ ಇನ್ನೆಲ್ಲಿ ಹೋಗ್ಲಿ? ಅದು ಸರಿ ಕಂಬುಡಿ, ನೀವು ಒಟ್ಟಿಲಿದ್ರೆ ಚಂದ, ಅಟ್ಟಿಗೊಂದು ಕಳೆ. ನಿಲ್ಲಿಸ್ತೀರಾ? ಮಧುರ ಅವ್ರೆ, ನಾನಂದದು ನಿಮ್ಮ ಮುಖ ನೀಲಿ ಆಕಾಶದ ಥರ ಇತ್ತು, ಇವತ್ತ್ಯಾಕೆ ಮೋಡ ಕವಿದ ವಾತಾವರಣ ಥರ ಆಗ್ಬಿಟ್ಟಿದ್ದು ಅಂದಿ. ಗೌಡ್ರೆ, ನಿಮ್ ಕಣ್ಣಂಗ್ ನನ್ ಮುಖ ಆಕಾಶ ತರ ಅಗಲ್ವಾ ಕಾಣಿಸ್ತಿದ್ಯಾ? ನಾನ್ ನಿಮ್ಮನ್ನು ಹೊಗಳ್ದಿ. ಗೌಡ್ರೆ, ಮೊದ್ಲೇ ನನ್ ತಲೆ ಕೆಟ್ಟೋಗಿದೆ, ನೀನ್ ನನ್ ತಲೆ ಮೇಲೆ ಇನ್ನಷ್ಟು ಒಗ್ಗರಣೆ ಹಾಕ್ಬೇಡಿ. ಮಧುರ ಅವ್ರೆ, ನಿಮಗ್ ತಲೆ ಕೆಟ್ಟೋಗಿದ್ದ? ಅದ್ ಯಾವ ವಿಷಯ ಅಂತ ಹೇಳಿ, ಕಳೆನ ಬುಡು ಸಮೇತ ಕಿತ್ತಾಕ್ಬಿಡ್ತೀನಿ. ಎವಳಿ ಮಧುರ ಅವ್ರೆ, ಎವಳಿ. ಏನು ಅಂತ ಹೇಳಿ ಗೌಡ್ರೆ, ಆ ವಿಷಯ ಹೇಳಕ್ ನಂಗೆ ನಾಚಿಕೆ ಆಗುತ್ತೆ. ಮಧುರ ಅವ್ರೆ, ನಾನ್ ತಾವ್ ಹೇಳಕ್ ಯಾಕೆ ನಾಚ್ಕೋಬೇಕು? ನಾನಿರೋದೇ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಕ್ಕಾಯ್. ಎವಳಿ. ಗೌಡ್ರೆ, ಜಾನಿ ಬೇರೆ ಯಾವ್ದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಗೌಡ್ರೆ,
ಯಾಕೆ ನಗ್ತಿದ್ರಾ? ಅಲ್ಲ ಮಧುರ ಅವರೇ, ನೀವು ಈ ಪಟ್ಟಿ ಜೋಕ್ ಮಾಡಿದ್ರೆ ನಗದೆ ಯಾರು ಮಾಡಲಿ ಹೇಳಿ? ಗೌಡ್ರೆ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಜಾನು ಯಾವುದೋ ಹುಡುಗಿ ಫೋನಲ್ಲಿ ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳು, ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳು ಅಂತ ಫೋರ್ಸ್ ಮಾಡ್ತಿದ್ರು. ಗೌಡ್ರೆ ಗೆಟ್ ಔಟ್. ಸಾರಿ, ಐ ಆಮ್ ವೆರಿ ಸಾರಿ. ಅಯ್ಯಪ್ಪನ ಥರ ಹೇಳಕ್ಕೂ ನಾಚಿಕೆ ಆಯ್ತದೆ. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಯಾರ ಜೊತೆಗಾರು ಸಂಬಂಧ ಇಟ್ಕೊಂಡಿದ್ರೆ ಮೊದಲು ಅವ್ರನ್ನ ಒದ್ದು ಹೊಟ್ಟಿಯಿಂದ ಆಚೆ ಹಾಕಿ. ಅದನ್ನೇ ಮಾಡ್ತೀನಿ ಗೌಡ್ರೆ, ಆದ್ರೆ ಅದಕ್ಕೂ ಮುಂಚೆ ಅವ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕಲ್ಲ. ಅವ್ರನ್ನ ರೆಡ್ ಹ್ಯಾಂಡಾಗಿ ಹೆಂಗ್ ಹಿಡಿಯೋದು? ಹಿಡಿಲೇಬೇಕು ಗೌಡ್ರೆ, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಮಧುರ ಅವರೇ, ನಾನಿರೋದೇ ನಿಮ್ಮ ಸಹಾಯಕ್ಕೋಸ್ಕರ. ಬೇಕಾದ್ರೆ ಹೇಳಿ, ನನ್ನ ಪ್ರಾಣನ ನಿಮ್ಗೆ ಕೊಟ್ಟು ಬಿಡ್ಲಾ? ನೀವು ಪ್ರಾಣ ಕೊಟ್ರೆ ಏನ್ ಪ್ರಯೋಜನ? ಒಂದ್ ಕೆಲಸ ಮಾಡಿ, ಈ ಜಾನಿನ ಫಾಲೋ ಮಾಡಿ. ಅವ್ರು ಯಾರಿಗೆ ಫೋನ್ ಮಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ ಅಂತ ನನಗೆ ರಿಪೋರ್ಟ್ ಮಾಡಿ. ಖಂಡಿತವಾಗೂ ಫಾಲೋ ಮಾಡಿ ಕಚ್ಚಡ ರಿಪೋರ್ಟ್ ಕೊಡ್ತೀನಿ. ತಕ್ಷಣ ರಿಪೋರ್ಟ್ ಕೊಡ್ತೀನಿ ಅಂದಿ. ರಿಪೋರ್ಟ್ ಕೊಡ್ತೀನಿ ಅಂತ ಇಲ್ಲೇ ಕೂತಿದ್ದೀರಾ, ಹೋಗಿ ಫಾಲೋ ಮಾಡಿ. ಒಂಟಿ ಕಪ್ ಕಾಫಿ ಸಿಕ್ಕಿರ್ ಕುಡ್ಕೊಂಡು ಹೋಗ್ಬಿಡ್ತಾ ಇದ್ದಿ. ತೊಂದರೆ ಇಲ್ಲ, ಅಲ್ಲೇ ಕುಡ್ಕೊಂಡು ಹೋಗ್ತೀನಿ. ಇಷ್ಟೊತ್ತಿಗಾಗಲೇ ಮರ್ಯಾದೆ ಪುರುಷನ ಮರ್ಯಾದೆ ಗೊತ್ತಾಗಿ ಬ್ಯಾಂಡ್ ಬಾರಿಸ್ತಿರ್ಬೇಕು. ಆ ಗೌಡ್ರಿಗೆ ಇನ್ನೊಂದ್ಸಲ ಫೋನ್ ಮಾಡಿ ಹಾಕಿರೋ ಚಡ್ಡಿನೂ ಉದುರೋಗ್ಬೇಕು. ಹಾಗೆ ಮಾಡ್ತೀನಿ. ಹೋಗಿ ಅಣ್ಣಯ್ಯಪ್ಪನವರೇ ಹೋಗಿ. ಇವತ್ತು ಮಧುರ ಅವರೇ ನಿಮ್ಮನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೇಕು. ಹಂಗೆ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಶ್ರೀರಾಮಚಂದ್ರ ಗೌಡನೇ ಅಲ್ಲ, ಗೌಡ್ರ ವಂಶ ಎದುರಾಕಂಡ ವಂಶ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್ ರೈಸ್ ಮಾಡಬೇಡ. ವಾಯ್ಸ್ ರೈಸ್ ಮಾಡಿದ್ರೆ ನೀನು ಸರೋಜನ್ ಜೊತೆ ಇರೋ ಫೋಟೋನ ಟಿವಿ ಪೇಪರ್ ಕೊಟ್ಬಿಡ್ತೀನಿ. ಯಾಕಪ್ಪ ನನ್ನ ಚಕ್ಲಿ ನರಕ್ದಂಗ್ ನರಗ್ತಾ ಇದೆ? ನಾನು ಏನ್ ದ್ರೋಹ ಮಾಡಿದ್ದೀನಿ ನಿಂಗೆ? ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ನೀನ್ ಈ ಭೂಮಿ ಮೇಲೆ ಹುಟ್ಟಿರೋದೇ ದೊಡ್ಡ ದ್ರೋಹ ಕಣ. ನೋಡಪ್ಪ, ನಿನಗೆ ದುಡ್ಡು ಗಿಡ್ ಬೇಕಾದ್ರೆ ಹೇಳು, ತಂದು ಕೊಟ್ಬಿಡ್ತೀನಿ. ಆದ್ರೆ ಆಗಾಗ ಫೋನ್ ಮಾಡಿ ಈ ಥರ ಭಯ ಹುಟ್ಟಿಸ್ಬೇಡ. 2 ಕೋಟಿ 2,000 ರೂಪಾಯಿ ನೋಟ್ ಬೇಕು, ಕೊಡ್ತೀಯಾ? 2 ಕೋಟಿಗೆ ಎಷ್ಟು ಸೊನ್ನೆ ಬರ್ತದೆ ಅಂತಲೇ ನನಗೆ ಗೊತ್ತಿಲ್ಲ. ಇನ್ನು 2 ಕೋಟಿ ನಿನಗೆ ಎಲ್ಲಿಂದ ತಂದು ಕೊಡ್ಲಿ ಶಿವ? ಏಯ್ ನೀನೆಂತ ಕಂಜೂಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ನನ್ನ ಹತ್ರ ದುಡ್ಡಿನ ವಿಷಯ ಮಾತಾಡಬೇಡ. ನಿನಗೆ ದುಡ್ಡು ಬೇಡ ಅಂದ್ರೆ ಇನ್ಯಾನ್ ಬೇಕು? ನೀನ್ ಎಲ್ಲಿದ್ಯಾ ಅದನ್ನ ಹೇಳೋ. ಅದು ನಾನು ಶಾಚವನಿ. ಹೌದಾ? ಹಾಗಿದ್ರೆ ಎಲ್ರ ಮುಂದೆ ಜೋರಾಗಿ ಕಿರ್ಚಿ ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳೋ. ಯಾಕಪ್ಪ ನನಗೆ ಹಿಂಗೆ ಕಾಟ ಕೊಡ್ತಾ ಇದೆ? ಎಲ್ರ ಮುಂದೆ ನನ್ನ ಕ್ಯಾರೆಕ್ಟರ್ ಹಾಳು ಮಾಡಿದ್ರೆ ನಿನ್ಗೆ ಯಾರು ಸಿಕ್ಕಿದು? ಈಗ ನಾನು ಹೇಳ್ದಂಗ್ ಮಾಡ್ತೀಯೋ ಇಲ್ಲ ಪೇಪರ್ ಟಿವಿಲಿ ಹಾಕಿಸ್ಲಾ? ಬೇಡ ಬೇಡ, ಹೇಳ್ತೀನಿ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಇನ್ನೂ ಜೋರಾಗಿ ಹೇಳೋ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಕ್ಕ ಬನ್ನಿಲಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಣ್ಣ ಬನ್ನಿಲಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಕ್ಕ ಬನ್ನಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅಯ್ಯೋ ಅಣ್ಣ ಬನ್ನಿಲಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಅದು ಎಲ್ರಿಗೂ ಗೊತ್ತು, ನೀವೇನು ಹೇಳೋದು? ಓಕೆ, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನ್ ಮದು, ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ? ಅದು ನನ್ನ ಕಾಲೇಜ್ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಮಾತಾಡ್ತಿದ್ದೆ. ಹೌದಾ? ವೆರಿ ಗುಡ್. ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ಮರಿಬಾರ್ದು, ಅವಾಗ ಫೋನ್ ಮಾಡಿ ವಿಚಾರಿಸ್ಕೊತಾ ಇರಬೇಕು. ನಾನು ಅವನ ಜೊತೆ ಮಾತಾಡ್ತಿದ್ದೆ ಅಂದ್ರು ನಿಮಗೆ ನನ್ನ ಮೇಲೆ ಅನುಮಾನನೇ ಬರ್ತಿಲ್ವಾ? ಮದು, ಒಂದು ಫೋನ್ಗೋಸ್ಕರ ಅನುಮಾನ ಪಡುವಂತ ಚೀಪ್ ಮೆಂಟಾಲಿಟಿ ನಂದಲ್ಲಮ್ಮ. ಅದೇನಿದ್ರು ನಿನ್ ಕೆಲಸ. ಜಾಸ್ತಿ ಪ್ರೀತಿ ಮಾಡೋರು ಅನುಮಾನನೂ ಪಡ್ತಾರೆ, ಅದನ್ನೇ ನಿಜವಾದ ಪ್ರೀತಿ ಅನ್ನೋದು. ಹೌದಾ ಮಧು? ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತೀನಿ, ಅನುಮಾನನೇ ಪಡಲ್ಲ. ಹಲೋ ಭಾವುಕ ನಟ, ಈ ಡ್ರಾಮಾ ಎಲ್ಲ ಬೇಡ. ನಿನ್ನನ್ನು ಒಂಚೂರು ಪ್ರೀತಿ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಡೌಟ್ ಅಂತೆ ಡೌಟು. ಅದೇ ಕಾಲೇಜ್ ಡೇಸಲ್ಲಿ ನಾನು ಯಾರನ್ನಾದ್ರೂ ಜಸ್ಟ್ ನೋಡಿದ್ರೆ ಸಾಕು, ಯಾಕೆ ಅವನ ನೋಡಿದೆ, ಯಾಕೆ ಸ್ಮೈಲ್ ಮಾಡಿದೆ ಅಂತ 108 ಪ್ರಶ್ನೆ ಕೇಳ್ತಿದ್ರಿ. ಮಧು, ಕಾಲೇಜ್ ಡೇಸ್ ಅಲ್ಲಿ ಪೊಸೆಸಿವ್ನೆಸ್ ಅಂತ ಒಂದಿರುತ್ತೆ,
ಆದ್ರೆ ಈಗ ಮೆಚೂರ್ಡ್ ಆಗಿದ್ದೀವಿ, ಯೋಚನೆಗಳು ಬದಲಾಗುತ್ತೆ. ಬರೀ ಯೋಚನೆಗಳು ಬದಲಾಗಿದ್ಯಾ ಅಥವಾ ಚಾಯ್ಸು ಬದಲಾಗಿದ್ಯಾ? ಏನಂದೆ ಮಧು? ನನ್ನನ್ ಬಿಟ್ಟು ಬೇರೆ ಯಾರನ್ನಾದ್ರೂ ಹುಡ್ಕೊಂಡಿದ್ದೀರಾ ಅಂತ ಕೇಳ್ದೆ. ಮಧು, ನನ್ನ ತಲೆಯಲ್ಲಿ ಯಾವತ್ತು ಅಂತ ಆಲೋಚನೆಗಳು ಬಂದಿಲ್ಲ, ಅಂತ ಅವಕಾಶನೂ ಸಿಕ್ಕಿಲ್ಲ. ಅವಕಾಶ ಸಿಕ್ಕಿದ್ರೆ ನನ್ನ ಬಿಟ್ಬಿಡ್ತೀರಾ? ಮಧು, ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನೀನ್ ಅನ್ಕೊಂಡಿದ್ ತರ ಚೀಪ್ ಮೆಂಟಾಲಿಟಿ ನಂದಲ್ಲ, ನಾನು ಮರ್ಯಾದಸ್ಥ. ನೀವು ಮರ್ಯಾದಸ್ಥ ಆಗಿದ್ರಿ, ಅದು ಆಗ, ಈಗಲ್ಲ. ಏನ್ ನೀನ್ ಹೇಳ್ತಿರೋದು? ನಾನ್ ತಪ್ಪು ಮಾಡಿದ್ದೀನಿ ಅಂತನಾ? ಏನ್ ತಪ್ಪು ಮಾಡಿದ್ದೀನಿ ಹೇಳು? ಯಾರಾದ್ರೂ ಇಂತ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ ಮಾಡ್ತಾರ ಜಾನಿ? ಹಾಗಾದ್ರೆ ನಾನು ಮುಚ್ಚಿಟ್ಕೊಂಡು ಅದೇನ್ ತಪ್ಪು ಮಾಡಿದ್ದೀನಿ ಅಂತ ಹೇಳು. ಯಾವನಿಗೆ ಗೊತ್ತು? ಯಾವನು ಗೊತ್ತು ಅಂದ್ರೆ ಏನರ್ಥ? ಜಾನಿ, ನಂಗೆ ಗೊತ್ತಿರೋದಿಷ್ಟೇ, ಗೌಡ್ರು ನಿಮ್ ತರ ಯಾವತ್ತೂ ತಪ್ಪು ಮಾಡಲ್ಲ. ಮಧು, ಆ ಗೌಡ್ರ ಹೆಸರು ಮಾತ್ರ ಎತ್ಬೇಡ. ಅವ್ರ ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಇದಕ್ಕೆ ಹೇಳೋದು, ಒಳ್ಳೆಯವ್ರ ಬಗ್ಗೆ ಮಾತಾಡಿದ್ರೆ ತಪ್ಪು ಮಾಡಿದವ್ರಿಗೆ ಉರಿಯುತ್ತೆ ಅಂತ. ಮಧು, ಗೌಡ್ರು ಮರ್ಯಾದಸ್ಥ ಅಲ್ಲ, ಅವ್ರೆಂತ ನೀಚ್ ಮನುಷ್ಯ ಅಂತ ನಿನಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಮಲ್ಗೋಕ್ ಮುಂಚೆ ನನ್ನ ಜೊತೆ ಜಗಳ ಮಾಡಿಲ್ಲ ಅಂದ್ರೆ ನಿಂಗೆ ನಿದ್ದೆನೆ ಬರಲ್ವಾ? ನಿದ್ದೆ ಬಂತು, ಮಲಗ್ತೀನಿ. ಗುಡ್ ನೈಟ್. ಹಲೋ ಮಜ್ನು, ಏನ್ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿದ್ಯಾ ಎದ್ದಿದ್ಯಾ? ನೀನ್ ಏನಾದ್ರೂ ಮಾಡ್ತಿರೋ, ನನಗೆ ಇವಾಗ ದುಡ್ಡು ಬೇಕು. ನೀನೇ ಹೊರಗೆ ಬಂದು ಕೊಡ್ತೀಯಾ ಅಥವಾ ನಾನೇ ಒಳಗೆ ಬರಲಾ? ಸರೋಜಾ, ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬರೋಕೋದೆ? ನಿನ್ ತಲೆ ಸ್ವಲ್ಪ ಬುದ್ಧಿ ಇಲ್ವಾ? ಇಷ್ಟೊತ್ತಲ್ಲಿ ಬರುವಂತ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇರೋದಕ್ಕೆ ತಾನೇ ಬಂದಿರೋದು. ಮೈ ಕೈ ಎಲ್ಲ ಮುಟ್ಟು ಮಾತಾಡಿಸ್ಬೇಡ, ಬಿಡು ಕೈ. ಶಂಕರೇಶ್ವರ, ಈ ಸರೋಜ ಇಷ್ಟೊತ್ನಾಗ ಇಲ್ಲಿಗೆ ಯಾಕೆ ಬಂದಿದ್ದಳು? ಇಷ್ಟೊತ್ತಿನಲ್ಲಿ ನಿಮ್ಮನ್ನು ಹುಡುಕೊಂಡು ಒಬ್ಳೇ ಬಂದಿದ್ದೀನಿ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಬಿಟ್ಟು ಹೋಗು ಹೋಗು ಅಂತಿದ್ದೀರಲ್ಲ. ಅದೇ ಅದೇ ಅದೇ, ಇಬ್ರು ಯಾನೋ ನಡೀತಾ ಇದೆ. ಸರೋಜಾ, ತೆಗಿ ಕೈ. ಫಸ್ಟು ನೀವು ತೆಗಿರಿ ದುಡ್ಡನ್ನ. ಎಷ್ಟು? 5,000. ಸರೋಜಾ, ನಿಂಗೆ ಕೊಡ್ಬೇಕಾಗಿರೋ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ. ಇನ್ನೂ ದುಡ್ಡು ಕೊಡು ಅಂದ್ರೆ ಎಲ್ಲಿಂದ ತರಲಿ? ಡಾರ್ಲಿಂಗ್, ಅವತ್ತು ನೀವು ಕೊಟ್ಟಿದ್ದ ದುಡ್ಡು ತುಂಬ ಕಡಿಮೆ ಆಯಿತು. ಇವತ್ತು ನನಗೆ 5,000 ರೂಪಾಯಿ ಬೇಕು, ಕೊಡಿ. ಅಣ್ಣಯ್ಯಪ್ಪನವ್ರೇ, ಸರಿಯಾಗಿ ತಗಲಾಕನ್ರಿ. ನಿಮ್ಗೆ ಬೆಂಚ್ ಕಲ್ಲಲ್ಲ, ರಿಪೀಸ್ ಪಟ್ಟಿ ತಕೊಂಡ್ ಬ್ಯಾನಿಸ್ತೀನಿ, ಮಾಡ್ತೀನಿ. ಸರೋಜಾ, ಆಯ್ತು, ಕೊಡ್ತೀನಿ. ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ನಾಳೆ ಬಂದು ಕೊಡ್ತೀನಿ. ಇಲ್ಲಿಂದ ಹೊರಟೋಗು. ಹೋಗ್ಬೇಕಾ? ಸರಿ, ಬಾಯ್. ಮಧುರ ಅವ್ರ ಒಟ್ಟಿಲೇ ಇದ್ದಾರ್ಯಾ? ಸದ್ಯಕ್ಕಂತೂ ಇದ್ದೀನಿ, ಮುಂದಕ್ಕೆ ಇರ್ತೀನೋ ಅಲ್ವೋ ಗೊತ್ತಿಲ್ಲ. ಯಾಕೆ ಮಧುರ ಅವ್ರ ಇಂತ ಮಾತಾಡ್ತಾ ಇದ್ದೀರಿ? ಗೌಡ್ರ, ಆ ವಿಷಯ ಬಿಡಿ. ನಾನು ನಿಮ್ಗೆ ಜಾನಿನ ಫಾಲೋ ಮಾಡಿ ಅಂತ ಹೇಳಿದ್ದೆ, ಮಾಡಿದ್ರಾ? ಫಾಲೋ ಮಾಡೋದೇನ ಮಧುರ ಅವ್ರ? ಪ್ರೂಫ್ ಸಮೇತ ಬಂದಿನಿ ನೋಡಿ. ಇಂಥದ್ನೆಲ್ಲ ನೀವು ನೋಡಬಾರ್ದು. ನಾನು ಅಣ್ಣಪ್ಪನವ್ರು ಬುದ್ಧಿವಾದ ಹೇಳ್ತೀನಿ ಬಿಡಿ. ಗೌಡ್ರ, ಫೋನಲ್ಲಿ ಅಂತದೇನಿದೆ? ಮಧುರ ಅವರೇ, ಅಣ್ಣಪ್ಪನವ್ರಿಗೆ ಇನ್ನೂ ಎಂಗೇಜು. ಇಂಥ ಟೈಮ್ಲಿ ಇಂಥ ಆಟಗಳೆಲ್ಲ ಸಹಜ. ನೀವೇನು ತಲೆ ಕೆಡಿಸ್ಕೋಬೇಡಿ. ನಾ ಹೇಳುದ್ನಲ್ವಾ, ಅವರು ಬುದ್ಧಿವಾದ ಹೇಳ್ತೀನಿ ಅಂತ. ಈಗ ನೀವೇ ತೋರಿಸ್ತೀರಾ ಅಥವಾ ನಾನೇ ಕಿತ್ಕೊಂಡು ನೋಡ್ಲಾ? ಮಧುರವ್ರೆ, ನಾನು ನಿಮ್ಗೋಸ್ಕರ ವಾಂಗಿಬಾತ್ ಮಾಡೀನಿ. ಬಿರ್ನೆ ತಿಂದು ಹೆಂಗದೆ ಅಂತ ಹೇಳಿ. ನಾನು ಆಮೇಲೆ ತಿಂದು ಹೇಳ್ತೀನಿ. ಸರಿ ಕಂಬುಡಿ. ಈಗ ತೋರಿಸ್ತೀರಾ ಇಲ್ವಾ? ಆಯ್ತು ಮಧುರ ಅವರೇ, ನೀವು ಈ ಪಟ್ಟಿ ಬಲವಂತ ಮಾಡಿದ್ಮೇಲೆ ತೋರಿಸ್ಬಿಡ್ತೀನಿ. ಬಾವು, ಮಧುರವ್ರಿಗೆ ಏನ್ ತೋರಿಸ್ತೀರಿ? ಯಾನು ಇಲ್ಲ ಕಂಬಿಡುಪಾರು. ಅಣ್ಣಪ್ಪನವರು ಯಾವುದೋ ಆಟ ಆಡ್ತಿದ್ರು, ನಾನು ಫೋಟೋ ತೆಗೆದಿಟ್ಟಿದ್ದಿ, ಅದನ್ನ ತೋರಿಸ್ತೀನಿ ಅಂದಿ. ಆಟದ ಫೋಟೋವಾ? ಜಾನಿ ಅವ್ರು ಯಾರ ಜೊತೆ ಯಾವ ಆಟ ಆಡ್ತಿದ್ರು? ಕ್ಷಮಿಸ್ಬಿಡಿ ಮಧುರ ಅವ್ರೆ, ಇದಕ್ಕೆ ನಾನು ನಿಮ್ಗೆ ತೋರಿಸಲ್ಲ ಅಂದಿದ್ದು. ನೀವೇ ಶಾನೆ ಬಲವಂತ ಮಾಡ್ಬಿಟ್ರಿ. ಜಾನಿ ಅವ್ರು ಮಧುರವ್ರಿಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಪಾರು, ಅದು ಎಕ್ಸೆಪ್ಟ್ ಅಲ್ಲ, ಎಕ್ಸ್ಪೆಕ್ಟ್. ಹಿಡಿದ್ರಿ ಜಾಣ. ಜಾನಿ ಈ ರೀತಿ ಮಾಡ್ತಾರಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹಾಯ್, ಏನ್ ಎಲ್ರು ಒಟ್ಟಿಗೆ ಮೀಟಿಂಗ್ ಸೇರ್ಬಿಟ್ಟಿದ್ದೀರಾ? ಬಂದ್ರ್ಯಾ? ಬನ್ನಿ ಬನ್ನಿ. ನೀವೆಲ್ಲ ಒಟ್ಟಿಗೆ ಸೇರಿದ್ದು ಒಳ್ಳೇದೇ ಆಯ್ತು. ಪಾರು ಅವರೇ, ಗೌಡ್ರು ಮರ್ಯಾದೆ ಪುರುಷ ಅಂತ ನೀವು ನಂಬ್ತೀರಾ? ಹೌದು, ನಮ್ ಬಾವ ಮರ್ಯಾದೆ ಪುರುಷನೇ, ಆದ್ರೆ ನಿಮ್ ತರ ಅಲ್ಲ ಕಂಬುಡಿ. ಈ ಫೋಟೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀನು ನೋಡಮ್ಮ. ನೀವೇನ್
ಎಂತ ಮರ್ಯಾದೆ ಪುರುಷೋತ್ತಮ ಅಂತ ಇದ್ರಲ್ಲಿ ನೋಡಿ. ಅಣ್ಣಪ್ಪನವ್ರೆ ನೀವು ಶಾನೆ ಕೆಟ್ಟ ಮನ್ಸಕ್ಕಂಬಿಡಿ. ಗೌಡ್ರೆ ನಾನು ಸ್ಯಾನೆ ಕೆಟ್ಟ ಮನ್ಸಾದ್ರೆ ನೀವು ತುಂಬ ನೀಚ ಮನುಷ್ಯ. ತೊಂದರೆ ಇಲ್ಲ. ಅಲ್ಲ ಅಣ್ಣಪ್ಪನವ್ರೆ ನಿಮ್ಗೆ ಯಾವ ಫಿಲಮ್ ಫೇರ್ ಪ್ರಶಸ್ತಿ ಸಿಗ್ತದ ಅಂತ ನನ್ನ ಫೋಟೋ ತೆಗೆದು ಆ ಥರ ತಗ್ಲಾಕ್ಬಿಟ್ರಿ. ಅಲ್ಲ ಗೌಡ್ರೆ, ನಿಮ್ಗೆ ಯಾವ ಆಸ್ಕರ್ ಅವಾರ್ಡ್ ಸಿಗುತ್ತೆ ಅಂತ ನನ್ನ ಫೋಟೋ ತೆಗೆದ್ರಿ. ನೀವು ಮಾಡಿದ ಕೆಲಸಕ್ಕೆ ಮಧು ನನ್ನನ್ನು ಮನೆಯಿಂದ ಒದ್ದಾಚೆಗೆ ಹಾಕಿದಾಳೆ. ನಿಮ್ಮನ್ನ ಮಧುರ ಅವ್ರ ಹಟ್ಟಿಯಿಂದ ಆಚೆ ಹಾಕಿದ್ರು, ನನ್ನ ಪಾರುನೆ ಹಟ್ಟಿಯಿಂದ ಆಚೆ ಹಾಕ್ಬಿಟ್ಟ. ಅಣ್ಣಪ್ಪನವ್ರೆ ಇಬ್ರು ಬೀದಿಗೆ ಬಿದ್ದುಬಿಟ್ಟಿವಿ, ಇನ್ನು ಕಚ್ಚಾಡೋದು ಏನು ಪ್ರಯೋಜನ ಇಲ್ಲ. ಬನ್ನಿ ಇಬ್ರು ತಬ್ಕೊಂಡು ಒಂದು ಆಬಿಡ. ನೀವೇ ಯಾಕೆ ತಪ್ಕೋತೀರಿ? ಇಬ್ರು ಸೇರ್ಕೊಂಡು ನನ್ನನ್ನು ತಪ್ಕೊಂಬಿಡಿ. ಇಬ್ರಿಗೂ ಒಟ್ಟಿಗೆ ಅನ್ನಿಸ್ತೀನಿ.